ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಹೆಲ್ತ್ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ರಕ್ಷಣೆ ಮಾಡಿದವರನ್ನ ಆಸ್ಪತ್ರೆಗೆ ಸಾಗಿಸೋದು, ಅವ್ರಿಗೆ ಬೇಕಿರುವಂತ ಎಮರ್ಜೆನ್ಸಿ ಹೆಲ್ತ್ ಸಪೋರ್ಟ್ ಅನ್ನು ಕೊಡೋದು, ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಂತಿವೆ. ಇವೆಲ್ಲವೂ ಕೂಡ ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ನಡೆದಿರುವಂಥ ವಿಮಾನ ದುರಂತ ಎಷ್ಟು ಮಟ್ಟಿಗೆ ಯಾವ ರೀತಿಯಾಗಿ ಭೀಕರವಾಗಿತ್ತು ಅನ್ನೋದನ್ನ ಹೇಳ್ತಾ ಇದೆ. ಟೇಕ್ ಆಫ್ ಆದ 5 ನಿಮಿಷಕ್ಕೆ ವಿಮಾನ ಪತನವಾಗುತ್ತೆ. ಬಿಡಿ ಭಾಗಗಳನ್ನು ಗಮನಿಸ್ತಾ ಇದ್ದೀರಿ ನೀವು ಸ್ಕ್ರೀನ್ನಲ್ಲಿ. ಏರ್ ಇಂಡಿಯಾ ವಿಮಾನದ ಒಂದೊಂದು ಭಾಗ ಸುಟ್ಟು ಕರಕಲಾಗಿದೆ. ಜನ ಯಾವ ರೀತಿಯಾಗಿ ಜಮಾಯಿಸಿದ್ದಾರೆ ನೋಡಿ. ಅಲ್ಲೇ ಅಕ್ಕಪಕ್ಕದ ಕಟ್ಟಡದಲ್ಲಿ ಇನ್ನೆಷ್ಟು ಜನ ಇದ್ರು. ಅದೊಂದು ವೇಳೆ ನಿರ್ಮಾಣ ಹಂತದ ಕಟ್ಟಡವಾಗಿದ್ರೂ ಕೂಡ ಕಾರ್ಮಿಕರು ಇರ್ತಾರೆ, ಕೆಲಸ ಆಗ್ತಿರುತ್ತೆ. ಅವ್ರಗಳ ಸ್ಥಿತಿ ಇನ್ನೇನಾಗಿರ್ಬೇಡ. ಒಟ್ಟು ನಂಬರ್ಸ್ಗಳನ್ನು ತೆಗೆದುಕೊಳ್ತಾ ಹೋದ್ರೆ ಬಹುಶಃ ದೊಡ್ಡದಾಗುತ್ತೆ ಲಿಸ್ಟ್ ಅಂತ. ಪ್ರಯಾಣಿಕರು ಸೇರಿದಂತೆ ಕಟ್ಟಡದಲ್ಲಿ ಇದ್ದಂತ ಜನ, ಅಕ್ಕಪಕ್ಕದ ಮನೆಗಳು ಅಥವಾ ಓಡಾಡ್ತಾ ಇದ್ದವರು, ಜನ ಇಲ್ಲಿ ಇದ್ದಾರೆ. ಜನ ಅಲ್ಲಿ ಅಕ್ಕಪಕ್ಕದವರು ಅದನ್ನ ನೋಡಿದರೆ ಈಗ ಕಣ್ಣಾರೆ ಏನು ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡುವಷ್ಟರಲ್ಲೇ ದೊಡ್ಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. रिक्वेस्ट करता हूं सभी हमसे सहयोग करें. जितनी पुलिस, उसके अलावा जितनी भी एजेंसी, आर्मी, बीएसएफ, सीआईएसएफ, कॉरपोरेशन, कलेक्टर ऑफिस के सभी स्टाफ सभी यहाँ काम में लगे हुए हैं. प्लीज हमसे सहयोग करिए और थोड़ी सी हमारे लिए जगह बना के रखिए ताकि हम एम्बुलेंस को ग्रीन कॉरिडोर बना के हॉस्पिटल तक पहुंचा सके. थैंक यू. ಅನಿಸಿದ್ವಿ ನಾವು. ಮನವಿ ಮಾಡ್ತಾ ಇದ್ದಾರೆ ಪೊಲೀಸರು, ದಯವಿಟ್ಟು ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮಗೆ ಈಗಷ್ಟೇ ಪೊಲೀಸ್ ಅಧಿಕಾರಿ ಮಾತಾಡ್ತಾ ಇದ್ದದ್ದನ್ನು ನಾವು ಕೂಡ ಗಮನಿಸ್ತಾ ಇದ್ವಿ. ನಾವು ಗ್ರೀನ್ ಕಾರಿಡಾರ್ ಮಾಡಿ ತಕ್ಷಣಕ್ಕೆ ಆ್ಯಂಬುಲೆನ್ಸ್ನಲ್ಲಿ ಗಾಯಾಳುಗಳನ್ನು ಸಾಗಿಸೋದಕ್ಕೆ ಅನುವು ಮಾಡಿಕೊಡಿ, ಸದ್ಯಕ್ಕೆ ಇಷ್ಟು ಮಾತ್ರ ನಾವು ನಿಮ್ಮ ಜೊತೆಗೆ ಅಪ್ಡೇಟ್ಸನ್ನು ಶೇರ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಪೊಲೀಸರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು ಮಾಧ್ಯಮಗಳಿಗೆ. ಹಾಗೆ ಆ ಪ್ಲೇಸ್ ಬಗ್ಗೆ ನೋಡಿ ನಾವು ಮಾತಾಡ್ತಾ ಇದ್ವಿ. ಅಲ್ಲಿರುವಂಥ ಜನ, ಒಂದು ಜನನಿಬಿಡ ಪ್ರದೇಶ ಅದು, ಮೇಘಾನಿ ನಗರ್ ಅನ್ನುವಂಥ ಒಂದು ಏರಿಯಾ. ಸೊ ಅಲ್ಲಿ ಪತನವಾಗಿರುವಂಥ ಒಂದು ವಿಮಾನ. ಬಟ್ ಇನ್ನೂ ಕೂಡ ಎಕ್ಸಾಕ್ಟ್ ನಂಬರ್ಸ್ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ. ಬಟ್ 242 ಜನ ಪ್ರಯಾಣಿಸ್ತಾ ಇದ್ದಿದ್ರ ಬಗ್ಗೆ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಹಾಗೆ ವಿಜಯ್ ರೂಪಾನಿ ಅಂತೇಳಿ ಗುಜರಾತ್ನ ಮಾಜಿ CM, ಅವರು ಕೂಡ ಬಿಸ್ನೆಸ್ ಕ್ಲಾಸ್ನಲ್ಲಿ ಇದೇ ವೆಹಿಕಲ್, ಇದೇ ಪ್ಲೇನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. कलेक्टर ऑफिस के सभी स्टाफ सभी यहाँ काम में लगे हुए हैं. प्लीज हमसे सहयोग करिए और थोड़ी सी हमारे लिए जगह बना के रखिए ताकि हम एम्बुलेंस को ग्रीन कॉरिडोर बना के हॉस्पिटल तक पहुंचा सके. थैंक यू. ડોક્ટર બી અમને ખબર નથી, પણ મેં 9 જણને બચાવીને રિક્ષામાં હું હોસ્પિટલ લઈ આવી હતી. પણ અમે કોશિશ, અમારા સ્થાનિક રહીશોએ બહુ કોશિશ કરી છે બચાવવા માટેની જેટલી થઈ. હા, પ્લેન ક્રેશ થયું છે. રેસિડેન્સ ઉપર પડ્યું છે, IG કમ્પાઉન્ડમાં. પછી આગ લાગી અને ધડાકો થયો એટલે ગેસના બાટલા પણ અંદર હતા. અમારાથી જેટલી બચાવવાની કોશિશ કરી એટલી બચાવીને અમે રિક્ષામાં નાખીને લઈ આવ્યા. બધી અમારી પબ્લિક બચાવવામાં ಸ್ಥಳೀಯರು ಪಾಪ ಮಾಹಿತಿಯನ್ನ ನೀಡ್ತಾ ಇದ್ರು.